ನನ್ನಂಥವನನ್ನ ಎದುರಿಸಲಿಕ್ಕೆ 100 ಜನ ರೌಡಿ ಶೀಟರ್ಗಳು ಬಂದರೂ ಆಗೋದಿಲ್ಲ ಅಂತೇಳಿ ಇವತ್ತು ಹೇಳ್ತಾರೆ. ಇವತ್ತು ನನ್ನ ಹುಟ್ಟುಹಬ್ಬದ ದಿವಸ ಭಗವಂತನ ಕೇಳ್ಕೊಂಡಿದ್ದು ಇಷ್ಟೇ, ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಕೇಳೋದು ಇಷ್ಟೇ. ಈ ತಾಲ್ಲೂಕಿಗೆ ಬಂದಿರತಕ್ಕಂಥ ದೊಡ್ಡ ರಾಜಕೀಯ ಕಾರ್ಮೋಡವನ್ನ, ದೊಡ್ಡ ಆಪತ್ತು, ಈ ತಾಲ್ಲೂಕಿಗೆ ಇವತ್ತು ಬಂದಿರತಕ್ಕಂಥ ಒಂದು ದೊಡ್ಡ ರಾಜಕೀಯ ಆಪತ್ತನ್ನ ನಾವು ನೀವು ಎಲ್ಲರೂ ಸೇರಿ ಅದನ್ನ ಈ ತಾಲ್ಲೂಕಿಂದ ಹೊರಗಡೆ ಓಡಿಸೋ ತನಕ ನಾವು ಯಾರು ನಿದ್ದೆ ಮಾಡಬಾರ್ದು. ಅದಕ್ಕಾಗಿ ಇಷ್ಟು ದಿವಸ ಏನಾಯ್ತೋ ಆಯ್ತು, ಇನ್ನು ಮುಂದೆ ಹಗಲು ರಾತ್ರಿ ನಾನು ನಿಮ್ಮ ಜೊತೆಲಿ ಇರ್ತೀನಿ. ಯಾವ ಸಂದರ್ಭದಲ್ಲಾದರೂ ತಾಲ್ಲೂಕೆಲ್ಲ ಹೋಗೋಣ, ನಾವೆಲ್ಲರೂ ಕೂಡ ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು, ಸಂಭ್ರಮಿಸಬೇಕು. ಅಂತಂದರೆ ಈ ಎಲ್ಲ ದರಿದ್ರಗಳು, ಈ ರೌಡಿ ಶೀಟರ್ಗಳು, ಪೋಲಿ ಪುಂಡ್ರುಗಳು ಎಲ್ಲರನ್ನ ಕೂಡ ನಾಶ ಮಾಡಿದ್ರೆ ಮಾತ್ರ ಒಂದು ಸಂಭ್ರಮಕ್ಕೆ ಅರ್ಥ. ಇದು ಭಾಳ ದೊಡ್ಡ, ಇದು ಯಾವುದಾದ್ರು ಒಂದು ರಾಜಕೀಯ ಸಭೆಯಲ್ಲಿ ಮಾತಾಡ್ತೀನಿ ದೀರ್ಘವಾಗಿ, ಆದರೆ ಇದು ನನ್ನ ಹುಟ್ಟಿದ ದಿನ. ಆ ಒಂದು ನೆಪದಲ್ಲಿ ಯಾರ್ಯಾರೋ ತಾಲ್ಲೂಕಿಂದ ಭಾಳ ಜನ ಸ್ನೇಹಿತರು ಬಂದಿದ್ದೀರಿ. ನಮ್ಮ ಕಾಂತರಾಜು ಅವರು ಬಂದಿದ್ದಾರೆ, ತುಂಬ ಜನ, ಎಲ್ಲ ಇಲ್ಲಿ ಬೇರೆ ಬೇರೆ ಪಕ್ಷದವರು ಎಲ್ಲ ಸ್ನೇಹಿತರು ಬಂದಿದ್ದೀರಿ. ನನಗೆ ಹೇಗೆ ನಿಮಗೆ ಕೃತಜ್ಞತೆ ಹೇಳಬೇಕು ಅನ್ನೋದೇ ದೇವರಾಣೆ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನಾನು ಪುಣ್ಯಾತ್ಮ, ರಾಜಕೀಯ ಇಲ್ದಿದ್ರು, ಜಾತಿ ಬೆಂಬಲ ಇಲ್ದಿದ್ರು, ಹಣದ ಬೆಂಬಲ ಇಲ್ದಿದ್ರು, ನಿಮ್ಮಂಥವ್ರು ಪ್ರೀತಿ ಕಳಿಸಿದ್ದೀನಲ್ಲ, ಅಷ್ಟಕ್ಕೆ ಸಾಕು ಈ ಸಂದರ್ಭದಲ್ಲಿ ಹೇಳಿ. ಮತ್ತು ಆ ಕೋಟಾಲ್ ದಿನೇನಲ್ಲಿ ಒಂದು ಕಟ್ಔಟ್ ಕಟ್ಸವ್ರೆ. ನನಗೆ ಗೊತ್ತೇ ಇಲ್ಲ ಇಂಥದ್ದೊಂದು ಕಟ್ಔಟ್ ಬರುತ್ತೆ ಅಂತ. ಆ ರಮೇಶ್ ಕುಮಾರ್ ಅವರು ಆ ರೋಡಲ್ಲಿ ಹೋಗ್ತಾ ಇದ್ದಾರೆ. ಅವ್ರನ್ನ ನಾನು ಇವ್ರಿಗೆ ಹೇಳಿದೆ, ನೋಡಪ್ಪ ಅವ್ರು ಬರ್ತವ್ರೆ, ಅವ್ರಿಗೇನಾದ್ರು ಕಾಫಿ ಗಿಫಿನೋ ಏನಾದ್ರು ಕೊಡಿಸ್ರಿ. ಇಲ್ಲಿ ನಮ್ಮ ಮನೇಲಿ ಯಾರು ಇಲ್ಲ, ಚಿಕ್ಕಪ್ಪನು ಬೆಂಗಳೂರಿನಲ್ಲಿದ್ದಾರೆ. ಅವ್ರು ನೋಡಿ ಅವಾಗ ಅವ್ರು ನಿಲ್ಸಿ ಫೋಟೋ ತೆಗೆದಾಗಲೇ ನನಗೆ ಗೊತ್ತಾಗಿದ್ದು ಏನೋ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ. ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ. ಇರಲಿ, ಇದು ನನ್ನ ಒಬ್ಬನ ಸಂಭ್ರಮ ಅಲ್ಲ. ಆಗಲೇ ತಾರಾ ಒಂದು ಮಾತು ಹೇಳ್ದ, ಮಂಜುನಾಥ್ ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಅಧಿಕಾರ, ಐಶ್ವರ್ಯ ಕೊಡಲಿ ಅಂತ. ಅದೆಲ್ಲ ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ, ಆದರೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಮಾತ್ರ ಯಾವಾಗಲೂ ನನಗೆ. ಅದೆಲ್ಲ ಏನೋ ನನ್ನ ಹಣೆ ಬರ, ಬಿಟ್ಟರೆ ಬರುತ್ತೆ, ಬಿಟ್ಟರೆ ಬಿಡುತ್ತೆ. ನಿಮ್ಮಗಳ ಪ್ರೀತಿ ಮೇಲೆ ನಾನು ಇದಕ್ಕೆಲ್ಲ ಎಷ್ಟು ಯೋಗ್ಯನೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ನಾನು ಕೇಳಿದಿಷ್ಟೇ, ರಾಜಕೀಯವಾಗಿ ನಾನೊಂದು ಭಾಳ ದೊಡ್ಡ ತಪ್ಪು ಮಾಡಿದ್ದೇನೆ. ತಪ್ಪು ಮಾಡೋದು ಕೂಡ ನನಗೆ ಅನಿವಾರ್ಯ ಆಗಿತ್ತು ಅನ್ನೋ ಕಾರಣಕ್ಕೆ ತಪ್ಪು ಮಾಡಿದ್ದೇನೆ. ಆದರೆ ಇವತ್ತು ಈ ತಾಲ್ಲೂಕಿಗೆ ಯಾವ ಒಂದು ರಾಜಕೀಯದ ಕಾರ್ಮೋಡ ಮುಚ್ಕೊಂಡಿದೆ, ಆ ಕಾರ್ಮೋಡವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ನನಗೆ ಕೊಡಬೇಕು. ನಮ್ಮೂರಿನಲ್ಲಿ, ನಮ್ಮ ಹೊಸೂರಿನಲ್ಲಿ ಇವತ್ತು ನಾನು ಹಗಲು ರಾತ್ರಿ ಯಾರನ್ನ ಗೆಲ್ಲಿಸಿ ಈ ತಾಲ್ಲೂಕಿನ ದೊರೆ ಅಂತ ಮಾಡಿದ್ನೋ, ರೌಡಿ ಶೀಟರ್ಗಳನ್ನು ನನ್ನ ಮೇಲೆ ಕುಸ್ತಿ ಕೊಟ್ಟಿದ್ದಾರೆ. ಆದರೆ ಅವರಿಗೆ ತಾಲ್ಲೂಕಿನ ರಾಜಕೀಯದ ಗಂಧ ಗಾಳಿ ಕೂಡ ಗೊತ್ತಿಲ್ಲ. ನಾನು ಹೊಸೂರು ವೆಂಕಟ ಸುಬ್ಬಯ್ಯನವ್ರ ಮಗ. ನಮ್ಮಪ್ಪನಿಗೆ ಭಯ ಅನ್ನೋ ಪದ ನಮ್ಮಪ್ಪ ಕೇಳೇ ಇರಲಿಲ್ಲ. ಅಂಥವ್ರ ಮಗ ನಾನು. ಇವರು ಎಲ್ಲ ಗೊತ್ತು. ಇವರು ಬೆಂಗಳೂರಿನಲ್ಲಿ ನನ್ನ ವಿರುದ್ಧ ಯಾರ್ಯಾರ ಹತ್ರ ಮಾತಾಡ್ತಾರೆ, ಏನೇನು ಮಾಡ್ತಿದ್ದಾರೆ ಎಲ್ಲ ನನಗೆ ಗೊತ್ತಿದೆ. ಆದರೆ ನನ್ನಂಥವನನ್ನ ಎದುರಿಸಲಿಕ್ಕೆ 100 ಜನ ರೌಡಿ ಶೀಟರ್ಗಳು ಬಂದರೂ ಆಗೋದಿಲ್ಲ ಅಂತೇಳಿ ಇವತ್ತು ಹೇಳ್ತಾರೆ. ಇವತ್ತು